ಇಯರ್ಸ್ ಆಯ್ತು. ಅವ್ರು ಇನ್ನ 346 ವರ್ಷ ಜೀವಂತವಾಗಿರುತ್ತಾರೆ. ಈ ಕಲಿಯುಗದಲ್ಲಿ ಯಾರು ನನ್ನ ಕ್ಷೇತ್ರಕ್ಕೆ ಬಂದು ಅವರ ಇಷ್ಟಾರ್ಥ ಸಿದ್ಧಿ, ಯಾರು ಕಷ್ಟ ಅಂತ ನನ್ನ ಹತ್ರ ಬಂದು ರಾಯರ ಹತ್ರ ನನ್ನ ಹತ್ರ ಸಂಕಲ್ಪ ಮಾಡ್ಕೊಂತಾರೋ ಅವರ ಕೇಳುವಂತಹ ಕೊಳ್ಳಿಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಮನಸ್ ಸಂಕಲ್ಪ ಸಿದ್ಧಿ, ಅವರ ಇಷ್ಟಾರ್ಥ ಸಿದ್ಧಿನ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅವರ ನಮ್ಮಕ್ಕೋಸ್ಕರವಾಗಿ ಬೃಂದಾವನಾಗಿ ದಂಗಾಗಿ ಯಾರೋ ಗೊತ್ತಿಲ್ಲಾರ್ದಕ್ಕಾದ್ರೆ ತೊಂದ್ರೆ ಇಲ್ಲ. ಇನ್ಮೇಲಿಂದ ಮೂಲ ಬೃಂದಾವನ ಅಂತಾನೆ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳವರೇ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ ಅವರ ಕೈಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಬೃಂದಾವನ ಆಗಿದಂತಹ ಸ್ಥಳ, ಜಾಗ, ಕ್ಷೇತ್ರ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ ಇದು. ಇವಾಗೂ ಸಹ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರ ಬಂದು ಇವಾಗೂ ಅವರ ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಈ ಕ್ಷೇತ್ರದಲ್ಲಿ ಈಗಾಗಲೇ ಎಷ್ಟೋ ಜನ ನೋಡಿದ್ದಾರೆ. ಮಧ್ಯರಾತ್ರದಲ್ಲಿ ಮಂತ್ರಾಲಯ ಕ್ಷೇತ್ರ ಇಂತ ಒಂದು ಜ್ಯೋತಿ ರೂಪ ಈ ಬಿಚ್ಚಾಲಿ ಕ್ಷೇತ್ರಕ್ಕೆ ಈ ಬೃಂದಾವನ ಒಳಗಡೆ ಪ್ರವೇಶ ಆಗ್ತದೆ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಇವಾಗೂ ಅವರ ಜ್ಯೋತಿ ರೂಪದಲ್ಲಿ ಬರ್ತಾರೆ ಅಂತ ಒಂದು ಪ್ರತೀತಿ ಇದೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ ಅವರ 6th ಜನರೇಷನ್ ಅಂತ ಕರಿತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ ಈ ಮಠ ಎಲ್ಲ ನೋಡ್ಕೊಂಬೋದಿಲ್ಲ ನಾವೇ. ಈ ಕ್ಷೇತ್ರದಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ಪ್ರತಿನಿತ್ಯನು ಇಲ್ಲಿ ಬಂದಂತ ಭಕ್ತಾದಿಗಳ ಪರವಾಗಿ 1,000, 2,000, 3,000, 5,000 ಜನಕ್ಕೂ ಮೇಲೇನೋ ಇಲ್ಲಿ ನಾವು ಅನ್ನದಾನ ಸೇವಾ, ದಾಸೋಹ ಸೇವಾ ಅಂತ ಮಾಡಿಸ್ತಾ ಇದ್ದೇವೆ. ನಾವು ಮಾಡಿಸ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಗಳವರ ನಿಮ್ಮ ಕೈಯಲ್ಲಿ ಮಾಡಿಸ್ಕೊಂತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ನಾಳೆ 24ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ವರ್ಧಂತಿ ಇದೆ. ರಾಯರ ವರ್ಧಂತಿ ಅಂದ್ರೆ ಗೊತ್ತಲ್ವಾ ಏನು? ರಾಯರ ಹುಟ್ಟಿದಬ್ಬ ದಿವಸ ನಾಳೆ 24ನೇ ತಾರೀಕು. ಈ ಕ್ಷೇತ್ರದಲ್ಲಿ ಗುರುವಾರ ಬರುತ್ತಲ್ವಾ, ರಾಯರ ವಾರ ದಿವಸ ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ, ತಾಯಿಗಾಗ್ಲಿ, ಮಕ್ಕಳಿಗಾಗ್ಲಿ ಆರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂದ್ರೆ ಚರ್ಮ ರೋಗ, ಸ್ಕಿನ್ ಡಿಸೀಸ್ ಪರವಾಗಿ ನಿಮ್ಮ ಮನೆಯಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು, ಎಲ್ಲಾ ಕಡೆ ಪೂಜೆ ಮಾಡಿಸಿದ್ದೇವೆ, ಆದ್ರೂ ನಮಗಿನ್ನ ಮಕ್ಕಳಾಗಿಲ್ಲ, ಸಂತಾನ, ನಗದೋಷ, ಕಾಲಸರ್ಪದೋಷ, ಕುಜದೋಷ, ರಾಹು ದೋಷ, ಶತ್ರು ದೋಷ, ನರದೃಷ್ಟಿ ನಿವಾರಣೆ, ಬ್ಲಾಕ್ ಮ್ಯಾಜಿಕ್ ಪರವಾಗಿ ಮನೆಯಲ್ಲಿ, ಕುಟುಂಬದಲ್ಲಿ, ಸಂಸಾರದಲ್ಲಿ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಬರೇ ಜಗಳ, ಹಣಕಾಸಿನ ತೊಂದರೆ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ನಿಮ್ಮ ದೃಷ್ಟಿ ನಿವಾರಣೆ ಪರವಾಗಿ, ನಿಮ್ಮ ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಜಮೀನ್ ಪರವಾಗಿ ಯಾವೇ ತರಹ ನಿಮಗೆ ತೊಂದರೆ ತಾಪತ್ರಗಳು ಇರಬಾರದು ಅಂತ ರಾಯರ ಹತ್ರ ಹೇಳ್ಕೊಂಡು ಹೋಗಿ ನೀವ್ ಯಾರ್ಯಾರು ನಮ್ಮ ಅನ್ಕೊಂಡಿದ್ದ ಕಾರ್ಯ ಸಿದ್ಧಿ ಆಗ್ಬೇಕು ಅಂತ ಬೇಡಿಕೆ ಸಮೇತ ಗುರು ರಾಯರ ಸೇವಾ ಬರೆಸಿರ್ತೀರೋ ಅದು ಎಷ್ಟೇ ಪರ್ಸನಲ್ ಇದ್ರು ಆ ಬೇಡಿಕೆ ಬರ್ಕೊಂಡು ನೀವು ಅನ್ಕೊಂಡಿದ್ದು ಆಗ್ಬೇಕು ಅಂತ ಇಲ್ಲಿ ಹೋಮಗಳಾಗತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಆಯುಷ್ ಹೋಮ, ಲಕ್ಷ ಜಪ ನಡೀತದೆ. ಇಷ್ಟೊತ್ತು ನೀವೆಲ್ಲ ರಾಯರ ಬಗ್ಗೆ ನಿಂತು ದೂರ ಇಂತ ಬಂದು ದೇವಸ್ಥಾನದ ಬಗ್ಗೆ ಕೇಳಿದಕ್ಕೋಸ್ಕರ ಎಲ್ಲ